ಬೆಳಿಗ್ಗೆ 6 ಗಂಟೆಯಿಂದ ಹೋದ್ರೆ 9 ಗಂಟೆಗೆ ಬರ್ತಾರಂತೆ. ನಿಮ್ಗೇನು ಗಂಡ ಮಿಸ್ಸಿಂಗ್ ಅನ್ಸಲ್ವಾ? ಮನೆ ಹತ್ರನೇ ಅಲ್ವಾ, ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ನೀವು ಕೆಲಸ ಮಾಡ್ತೀರಾ? ಅದು ಗಾಳಿ ಹಾಕೋದಾ? ಹೌದಾ? ಅವ್ರೊಬ್ರನ್ನ ಮಾಡಕ್ಕಾಗಲ್ಲ, ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೇನೆ ಅಲ್ಲ ಅವ್ರು. ನೀವು ಮನೆ ಕೆಲಸ ಅದ್ರ ಜೊತೆ ಗಂಡನಿಗೂ ಕೆಲಸ ಹೆಲ್ಪ್ ಮಾಡ್ತೀರಿ. ಈಗ ನೀವಿಬ್ರು ಹೆಂಗ್ ಮಾಡಿದ್ರೆ ಸೇಮ್ ಮಾಡಿದ್ರೆ ಕೆಲಸ ಮಾಡ್ತಿರೋದನ್ನ ನೋಡಿ ಬಂದು ಗುರುತಿಸಿದ್ರು, ನೀವೇನು ಇಲ್ಲಿ ಅಂತ ಕೇಳಿದ್ರು. ಜೋಡಿ ನಂಬರ್ 1 ಅಲ್ಲಿ ನೋಡಿದ್ದೀವಿ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ನೀವೇ ವಿನ್ ಆಗಿ. ಥ್ಯಾಂಕ್ ಯು. ಅಯ್ಯೋ ಮಸಿಯಾಗಿದೆ, ಬೇಜಾರು ಮಾಡ್ಕೋಬೇಡಿ. ಯಾವ ಎಪಿಸೋಡ್ ಇಷ್ಟ ಆಯ್ತು? ಓದ್ಬೇಕು. ಓ, ನಮ್ಮ ಜಗಳ ನೋಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಆಗಲ್ಲ, ನಿಮ್ ಭಾಷೆ ಇಷ್ಟ. ಭಾಷೆ ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಿಮ್ಗೆ ನಮ್ಮ ನೋಡಿದಾಗ ನಿಮ್ಮ ಹೆಂಡ್ರು ಇದೇ ತರ ಮಾಡ್ತಾಳೆ ಅಂತ ಅನಿಸ್ತದ? ಜಗಳ ಗಿಗ್ಲ ನಿಮ್ಮ ಹೆಂಡ್ರಿಗೂ ಅದೇ ಪ್ರಾಬ್ಲಮ್? ಎಂತ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಅವಳು ಹಿಂಗೆ ಕೋಪ ಮಾಡ್ಕೊಳ್ಳೋದು, ಅವಾಗ ನಿಮ್ಗೆ ಕೈ ಹ್ಯಾಂಡು ಅದು ಇದೆಲ್ಲ ಶೇಕ್ ಆಗೋದು. ಎಂತ ಶೇಕ್ ಆಗುದು? ನಿಮ್ಮ ಹೆಂಡ್ರು ಜೋರಿದ್ದಾರ, ನೀವು ಜೋರ? ಹೆಂಡ್ರು ಜೋರಿದ್ದಾರೆ. ಆಮೇಲೆ ದೃಷ್ಟಿ ಎಲ್ಲ ತೆಗೆದು ಸೆಲ್ಫಿ ಎಲ್ಲ ತಗೊಂಡು ಒಂಥರ ಕೆಲಸದ ನಡುವೆ ಈ ರೀತಿಯ ಪ್ರೀತಿ ಇನ್ನೂ ಉಲ್ಲಾಸ ತರಿಸ್ತು. ಒಂದ್ ಸ್ವಲ್ಪ ಹಣ್ಣು ಕೊಡ್ತಿದ್ರು. ಓ ಧನ್ರಾಜ್ ಅವರೇ, ನೀವು? ಹಾ, ನಮಸ್ತೆ. ಹಿಂದೆ ಬನ್ನಿ, ಕೂತ್ಕೊಳ್ಳಿ. ನಾವೇ ವಿಲೇಜ್ ಟಾಸ್ಕ್ ಇತ್ತು, ಹಾಗಾಗಿ ನಾವು ಇಲ್ಲಿಗೆ ಬಂದು ಇವತ್ತು ಪೂರ್ತಿ ಕೆಲಸ ನಮ್ದೇ. ಇದು ಚೆನ್ನಾಗಿ ಮಾಡ್ತಿದ್ದೀನಾ? ಅದು ಫಸ್ಟ್ ಅಲ್ಲ, ಹಾಗೆ ತಪ್ಪಿ ಮೇಲೆ ಹಾಗೆ. ಜೋಡಿ ನಂಬರ್ 1 ನೋಡ್ತಿದ್ದೀರಾ? ಯಾರು ನಿಮ್ಮ ಫೇವ್ರೇಟು? ಅಲ್ಲ, ಇದು ಕೈಯಲ್ಲಿ ಇದೆ ಅಂತ ನಾವು ಅಂತ ಹೇಳಿದ್ರ? ಇದರಲ್ಲಿ ಏನಕ್ಕೆ? ತೋಟದಲ್ಲಿ ಮರ ಕಡಿಯೋದಿಕ್ಕೆ, ಸೌದೆ ಕಡಿಯೋದಿಕ್ಕೆ. ನಂಗೆ ಏನ್ ಖುಷಿ ಗೊತ್ತಾ, ಹೊಡಿಯುವ ಟೈಮಲ್ಲೂ ನೀವು ಹತ್ರದಲ್ಲಿ ಕೂತಿದ್ದೀರಲ್ಲ, ಅದೇ ಖುಷಿ. ಎಲ್ಲ ಇಂಥ ಜೀವನ ಸಿಗುತ್ತೋ ಇಲ್ವೋ ಅಂತ ನಾವು ಕನ್ಸು ಅಂದ್ಕೊಂಡಿರ್ಲಿಲ್ಲ. ಬಟ್ ಜೋಡಿ ನಂಬರ್ 1 ಇದು ನನ್ಸು ಮಾಡಿದೆ. ಕೆಲಸ ಮಾಡಿ ಬಿಸಿನ ನೀರಿಗೆ ಅದ್ದಾಗ ಆ ಸೌಂಡ್ ಬರುತ್ತಲ್ಲ, ಅದೇ ಮಜಾ. ನೋಡಿ, ಹಿಂಗೆ ಬಂದ್ರಿ, ಹಿಂಗೆ ಕೆಲಸ ಆಗೋಯ್ತು. ಹೆಂಗೆ ನಿಮ್ಮ ಕೆಲಸ ಆಗೋಯ್ತು, ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ. ಅಕಸ್ಮಾತ್ ಓನರನ್ನ ಇರ್ತಿದ್ರು ಇಷ್ಟು ಚೆನ್ನಾಗಿ ಮಾಡ್ಕೊಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ಖುಷಿ ಆಯ್ತು ನಿಮ್ಮ ಹತ್ರ ಇದನ್ನ ಮಾಡಿಸ್ಕೊಂಡಿದ್ದಿ. ಥ್ಯಾಂಕ್ಸ್. ದುಡ್ಡು ನಮ್ಮ ಮನೆ ಬಂದ್ ಕೊಡ್ತಾರೆ, ಅಪ್ಪ ಬಂದ್ ಕೊಡ್ತಾರೆ. ಹೌದಾ? ಕೊಡ್ತಾರ? ಅವರು ಇವತ್ತೇ ಬರ್ಲಿಲ್ಲ, ನಾಳೆ ಬರ್ತಾರ? ಹೌದಾ? ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು ನಿಮ್ಮ ಹೋಗ್ಲಿ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಜೀ ಕನ್ನಡದಲ್ಲಿ ಜೋಡಿ ನಂಬರ್ 1 ಅಲ್ಲಿ ವಿನ್ ಆಗಿ. ಥ್ಯಾಂಕ್ ಯು. ಒಂದು ದಿನ ಈ ಕೆಲಸ ಸಿಕ್ಕಿದ ಕೂಡಲೇ ಅದೇನು ಕೆಲಸ ಇದೆ ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವಿಬ್ಬರು ಕೆಲಸ ಮಾಡಿದ್ದೀವಿ. ಕೆಲಸಕ್ಕೆ ತಕ್ಕ ಒಂದು ಅಷ್ಟು ಸಂಬಳನೂ ದುಡ್ದಿದ್ದೀವಿ. ನಮಗಂತೂ ತುಂಬ ಅಂದರೆ ತುಂಬ ತೃಪ್ತಿ ಸಿಕ್ತು. ಈ ಒಂದು ಅವಕಾಶಕ್ಕಾಗಿ ನಾವು ಜೋಡಿ ನಂಬರ್ 1 ಜೀ ಕನ್ನಡ ಟೀಮಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಕುರಿಗಳಿದೆ, ಮೇಕೆಗಳು. ಯಜಮಾನ್ರೆ, ಏನ್ ಸಂಬಳ ಆಯ್ತಾ? ಊಟ ಎಲ್ಲ ಎಷ್ಟು ಕುರಿಗಳಿವೆ? ಚಿಕನ್ ಒಂದು 600 ಬರ್ತವೆ. ಮೇಕೆಗಳು 100 ಬರ್ತವೆ. ನಮ್ದೇ ಸ್ವಂತ ಒಂದು 30-40 ಹಸುಗಳೆಲ್ಲ ಇದೆ. ಅದಕ್ಕೆ
ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಈಗ ನೀವು ಮರಿಗಳನ್ನಾಗ್ಲಿ ಕುರಿಗಳನ್ನಾಗ್ಲಿ ಮೇಕೆಗಳನ್ನಾಗ್ಲಿ ಆ ಚಿಕ್ಕದಾಗಿ ತಂದು ಬೆಳೆದಾದ್ಮೇಲೆ ಮಾರ್ತೀರಾ? ಮಾರೋದು ಅಂದ್ರೆ ಇವಾಗ ಎಲ್ಲಿ ಸಂತೆಗೆ ಹೋಗಿ ನೀವೇ ಮಾರ್ತೀರಾ? ಇಲ್ಲ, ಈಗ ಬೇರೆ ಅದನ್ನ ಕಾರಿಸಿ ಎಲ್ಲ ಒಂದು 60, 70, 100 ಮರಿ ವ್ಯಾಪಾರ ಮಾಡಿ ಬಿಡ್ತೀವಿ. ಇವಾಗ ಇಷ್ಟು ನಿಮ್ದೇನಾ? ಅಷ್ಟು 2 ಮನೆ 2 ಮನೆ ನಾವು ಇದೆ. ಚಿಕ್ಕ ಮರಿ ತಗೊಂಡ್ರೆ ಇದ್ರ ಆಯ್ಸ್ ತಗೊಂಡ್ರೆ 5ರಿಂದ 6,000, 6,000ದಿಂದ 7,500, 8 ಮರಿಗೆ. ಮರಿಗೆ. ಹಾ, ಅಂದ್ರೆ ಇವೆಲ್ಲ 15, 20. ಇವಾಗ ಹೆಣ್ಣು ಮರಿಗಳು ಎಷ್ಟಿರ್ತದೆ, ಗಂಡು ಮರಿಗಳು ಎಷ್ಟಿರ್ತೀರಾ? ಅವು ಒಂದು 10-12 kg ಬರೋವಾದ್ರೆ 8ರಿಂದ 9. ಆಮೇಲೆ ಇದ್ರದ್ದು ಆಯ್ಸ್ ಎಷ್ಟು? ಒಂದು 10 ವರ್ಷ ಇರ್ತವೆ. ಅವು ಒಂದು ವರ್ಷಕ್ಕೆ 2 ಮರಿ, ವರ್ಷಕ್ಕೆ 2 ಮರಿ ಆಗ್ತದೆ. 2 ಮನೆಯಲ್ಲೇ ಕೆಲವರು ಸಾಕ್ತಾರಲ್ಲ, ಅದಕ್ಕೆ ಒಟ್ಟು ಬೂಸ ಹಿಂಡಿ ಅವಕ್ಕೆಲ್ಲ ಮೇಂಟೈನ್ ಮಾಡೋರು ಅವರೇ ಬೇರೆ. ಅಂದ್ರೆ ನೀವು ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೂ ಇಲ್ಲೇ ಇರ್ತೀರಾ? ಬಾ 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 ಬಾ. ಅಣ್ಣ, ಈಗ ಇದು ಇಷ್ಟು ಕುರಿಗಳು ಮೇಕೆಗಳು ಆವಾಗ್ಲಿಂದ ನೋಡ್ತಾ ಇದ್ದೀನಿ ನಾನು. ಈ ನಾಯಿ ನಾವು ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಲ್ಲ, ಆಗ್ಲಿಂದ ಜೊತೆಗೆ ಬರ್ತಾ ಇದೆ. ಸಾಕಿದೀವಿ ನಾವು. ಸಾಕಿದ್ದೀರಾ? ಅಂದ್ರೆ ಇದನ್ನ ನೋಡ್ಕೊಂಡು 7 ನಾಯಿ ಇರೋದು ನಮ್ಮ. 7 ನಾಯಿಗಳಿದೆ. ಅವ್ರದಿಂದಲೇ ಬಲ ನಮಗೆ. ಕತೆಗಳು 3 ಇದೆ ಒಳನ ಅವು ಮೊದಲಿಂದ ನಮ್ಮ ಸಂಪ್ರದಾಯ ಮೊದಲಿಂದ ಇರೋದು ಮಾರಿಲ್ಲ. ಅವ್ರ ಮೇಲೆ ಗಂಟು ಜಾಸ್ತಿ ಇರ್ತದೆ ಅವಾಗ. ಇವಾಗೆಲ್ಲ ಟಮ್ಗಳು ಟ್ಯಾಕ್ ಮೇಲೆ ಹಿಡ್ಕೊಂಡು ಹೋಗ್ತಾರೆ. ಮೊದ್ಲು ಅವು ಬೆಳಿಗ್ಗೆ 7 ಗಂಟೆ ಹಾಕ್ತಾರೆ, ಬೆಳಿಗ್ಗೆ ಸಾಯಂಕಾಲ 7 ಗಂಟೆ ತಕ್ಕ ಅದ್ರ ಮೇಲೆ ಇರುವ ಗಂಟೆ ರಾಗಿ ಅಕ್ಕಿ ಏನ್ ಬೇಕಾದ್ರೆ ಅವ್ರ ಮೇಲೆ ಏರ್ಕೊಂಡು ಹೋಗ್ತಾರೆ. ಅವಾಗಿನ. ಹೌದೌದು. 12 ವರ್ಷ 13 ವರ್ಷ ಒಂದು ಕತ್ತಾರೆ. ಇಲ್ಲಿ ಜೀವನ ಹೆಂಗಣ? ಇಲ್ಲಿ ಮನೆ ಏನೇ ಇರ್ತದ ನಿಮ್ದು? ಯಾವ ಮನೆಯಿಲ್ಲ ಸ್ವಾಮಿ. ಈ ಮಂದೆ ಹಾಕ್ತಿವ, ಅವರು ಕೊಟ್ಟು ತಗೊಂಡೋಗಿ ಅದ್ರಲ್ಲಿ ರೇಷನ್ ಎಲ್ಲ ತಗೊಂಡು ಸಾಕ್ತಾರೆ. ಟಾರ್ಪಲ್ಗಳು ಅವು ತಗೊಂಬಂದು ಮಳೆ ನೆನೆದಂಗೆ ಹೊಡ್ಕೊಂಡು ಸುತ್ತ ಕರೆಂಟ್ ಹೊಡ್ಕೊಂಡು ನೀರ್ ಬಿಡ್ಕೊಂಡ್ಬಿಡ್ತಿ, ಅದರಲ್ಲಿ ಮನ್ಕಂತೀವಿ. ತುಂಬಾನೇ ಸಂತೋಷ ಆಗ್ತಾ ಇದೆ ಇವತ್ತು. ಈ ಒಂದು ಅನುಭವ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಝಿ ಅಂತ ಹೇಳ್ಬೇಕು. ನಮಗೆ ಈ ಜೋಡಿ ನಂಬರ್ 1 ಬಂದಿರೋದಕ್ಕೆ ನಾವು ಅದೇನು ಪುಣ್ಯ ಮಾಡಿದ್ದೀವೋ ಅನ್ಕೊಬೇಕು. ಯಾಕಂದರೆ ಅಷ್ಟು ಅನುಭವಗಳು ಕೊಟ್ಟಿದೆ. ಫ್ರಮ್ ದಿ ಫಸ್ಟ್ನಿಂದ ಎಲ್ಲ ಟಾಸ್ಕ್ ಆಗಲಿ ಎಲ್ಲ ಒಂದೊಂದು ಥರ. ಇವತ್ತು ನೋಡಿದ್ರೆ ಈ ಕುರಿ ನೋಡ್ದು, ಈ ಕುರಿ ಕಾಯೋರ್ದು, ಇವ್ರದ್ದು ದಿನನಿತ್ಯ ಹೇಗಿರ್ತದೆ, ಪಾಪ ಇವ್ರ ಜೀವನ ಯಾವ ಥರ ಇರ್ತದೆ ಕೇಳಿದ್ರೆ ತುಂಬ ಮೈ ಜುಮ್ ಅಂತದೆ.